ಬೀದಿ ಮೇಲೆ ವ್ಯಾಪಾರ ಮಾಡ್ತಾಳಕ್ಕೆ ಅಂತೇಳಿ ನನ್ನ ಮಗ ಕುಂದ್ರಿಸಿ ಬುದ್ಧಿ ಹೇಳೋದು ಓದು ಶಾನೆ ಆಗ. ನೀವು ಹೇಳಿದ್ರಿ ಅವಂಗೆ 11 ರೂಪಾಯಿ ಕಟ್ಟಿಟ್ಟಿದ್ವಿ ನಾವೆಲ್ಲರೂ ಕೂಡ ಮುಂದಿನ ವರ್ಷ 10th ಮುಗಿದ್ಮೇಲೆ ಮಾಲೆ ಹಾಕ್ಲಿ ಅಂತ. ಏನು ಅಂದ್ರೆ 10ನೇ ಮುಗಿಸಿನ್ರಿ 11 ರೂಪಾಯಿ ಎಲ್ಲಮ್ಮನ ಬಂಡ್ರ ಅದನ್ನು ಕೂಡಿ ಕಟ್ಟಿಟ್ಟಿದ್ದೆ ರೀ. ಮುಂದಿನ ವರ್ಷ ಆಗುವಂತಿಪ್ಪ ಅಂತ 9ನೇ ಇದ್ದಾಗ ರೀ 10ನೇ ರಿಸಲ್ಟ್ ತಗೋ ಈಗ 9 ಅದಿ ಬೇಡ ಅಂದೆ ರೀ ನಾನು. ಇಲ್ಲ ನಾ ಆಗವ ಅಂದ್ರೆ ಆಗವ ಅಂತ ಹಠ ಮಾಡಿದೆ. 10 ರೀ 10 ಗುಟ್ಕ 9ನೇಗೆ 10 ಹಿಡಿದ್ರು. ನಾನು ನಮ್ಮ ಅವ್ವಾರು ನಮ್ಮ ಅಪ್ಪಾರು ನಮ್ಮ ಅಣ್ಣಾರು 10 ಹಿಡಿದ್ರು ಅಂಬಿಸಿರಿ ಅವರೆಲ್ಲ ಹ್ಞೂ ಅಂದರಿ. ಇದು 10ನೇ ಕೈ ಬಿದ್ನಲ್ರಿ ನಾ ಅಯ್ಯಪ್ಪ ನಾ ಆಗ್ತಾನೆ ಅಂದ್ರೆ ಆಗ್ತಾನೆ. ಅವನ ತಲೆ ಒಳಗಿನ ಹಠ ಬಿಡಲಿಲ್ಲ ರೀ. ನನ್ನ ಮಗ ಒಂದು ಕೆಲಸ ಮಾಡ್ತಾನಪ್ಪ ನನಗೂ ಒಳ್ಳೇದಾಗ ನನ್ನ ಮಗಗೆ ಒಳ್ಳೇದ ಅಂತೇಳಿ ನಾ ಭಾಳ ಖುಷಿಲಿಂತ ಆಗಲಿ ಅಂತ ಬಿಟ್ಟೆ ರೀ. ಈಗ ಅವ್ರ ತಂದೆಯವ್ರ ಫೋಟೋ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಹಾಕಿನಲ್ರಿ ಯಾಕೆ? ಅಂದ್ರೆ ಅವ್ರದ್ದು ಶಾಲ್ಯಾಗ ಸ್ವಲ್ಪ ಕೊಟ್ಟಿದ್ರಂತ್ರಿ ಅದನ್ನು ಪುನೀತನ ಫೋಟೋ ಎಲ್ಲ ತುಂಬ್ಯಾನ್ರಿ. ತುಂಬಿ ತಂದಿ ಬಾಜುನ ಪುನೀತನ ಫೋಟೋ ಹಾಕಿ ಪೂಜೆ ಮಾಡ್ತಿದ್ದಾರೆ. ಪೂಜೆ ಮಾಡಿಂದ ನಾನು ಏನಂದೆ ರೀ ಇಲ್ಲಪ್ಪ ಕಟ್ ಹಾಕ್ಸೂನ್ ಅಂದೆ ರೀ. ಹಾಕ್ಸೂನ್ ಯಾವ ಹಾಕಿಸಿ ಪುನೀತನ ಮನ್ಯಾಗ ಇಟ್ಕೊಣ ಅಂತ ಭಾಳ ಪ್ರೀತಿ ರೀ. ಪುನೀತನ ಅಭಿಮಾನಿ ರೀ ಅವ ಅಷ್ಟು ಪ್ರೀತಿ ರೀ ಪುನೀತ್ ಅಂದ್ರಿ. ದೇವ್ರ ಮೇಲೆ ಭಾಳ ಭಕ್ತಿ ಇದ್ದನು ಅಂತ ಹೇಳಿದ್ರಿ. ದೇವ್ರ ರೀ ಭಕ್ತಿ ರೀ. ಅಂದ್ರೆ ದಸರಾದಾಗ ರೀ ಮಾನಮಿಗೆ ಮೈಲಾರಪ್ಪನ ಅವ್ರ ಅಣ್ಣನ ಜೊತೆ ಇದು ಬರ್ತಿದ್ದಾರೆ ಮಾನಮ್ಯಾಗ ರೀ ಪಾಲ್ಕಿ ರೀ. ಸಿದ್ದಪ್ಪನ ಗುಡಿಯಾಗ ಭಜನೆ ಮಾಡಕ್ಕೆ ಹೋಗಿದ್ದಾರೆ. ಎಲ್ಲೋ ದೇವಸ್ಥಾನ ಗುಡಿಯಾಗ ಐತೆ ಅಂದ್ರೆ ನಿಮ್ಮಂಥರ ಜೋಡಿ ಅಣ್ಣ 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 ಅನ್ಕೋಂತ ಎಲ್ಲದ್ರದಾಗ ಊಟ ನೀಡಕ್ಕೆ ಹೋಗೋದು ಅವ್ರ ಜೋಡಿ ಕೆಲಸ ಮಾಡಕ್ಕೆ ಹೋಗೋದು ಎಲ್ಲರಿಗೂ ಒಟ್ರಿ ಮುಂದೆ ಸನ್ನಿದಾಗ ಹಿಂಗಾಗಿತ್ತು ಆಗ್ಬಾರ್ದಾಗಿತ್ತು ದೊಡ್ಡ ದುರಂತ ಅಮ್ಮ ಇದು. ಸಣ್ಣದಾಗ ಹಿಂಗೆ ಆಗ್ಬಾರ್ದಿತ್ತು ರೀ ನನ್ನ ಮಗಗೆ. ದೊಡ್ಡ ದುರಂತರ ಮಾತ್ರ ಇದು ನನ್ನ ಮಗನಿಗೆ. ಇದು ಯಾವುದು ಮಕ್ಕಳಾಗಲಿ ಇವತ್ತು ತಾಯಿ ಹಡ್ದು ತಾಯಿಗೆ ಸಂಕಟ ಹಾಕಬಾರ್ದ್ರಿ. ಅಯ್ಯಪ್ಪ ಹೊಟ್ಟೆ ಒಳಗೆ ಬೆಂಕಿ ಇಟ್ಟಂಗೆ ರೀ. ಆ ಮಕ್ಕಳು ಉಳಿದ್ರೆ ಹೊಟ್ಟೆ ತಣ್ಣಗದ್ದಂಗೆ ರೀ. ಬೆಂಕಿ ಇಟ್ಟು ಒಂದು ಕಲಿ ನೋವು ಹೋಗ್ಬೋದ್ರಿ ನೋವಿನ ಕಲಿ ಹೋಗ್ತೈತ್ರಿ ಸರ್. ಅದು ಸಾಯಿವರೆಗೆ ನನ್ನ ಮಗನ ನನಗೆ ಕೊರಗಿ ನಮ್ಮದು ಅದ ಕತಿ ರೀ. ಏನು ಮನೆಗೆ ಏನು ಆಧಾರ ಇಲ್ಲ ರೀ. ನಾನು ದುಡ್ದಾಗ ನನ್ನ ಮನೆ ಒಲಿ ಒತ್ತದ ರೀ. ನನ್ನ ಮಗ ನನ್ನ ಕಷ್ಟ ನೋಡ್ಲಾರ ಸಹ ಹೆಲ್ಪ್ ಮಾಡ್ತೈತ್ರಿ. ಮಾಲ್ ತುಂಬೋದು ಅಂಗಡಿ ಹಚ್ಕೊಡೋದು ಗಾಡಿಯಾಗ ದುಡ್ಕೊಂಬಂದು ಅಂಗಡಿ ಹಚ್ಕೊಡ್ತೈತ್ರಿ. ಯಾವ ಮಕ್ಕಳಿಗೂ ಹಿಂಗಾಗಬಾರ್ದಲ್ಲ. ಯಾವ ಮಕ್ಳಿಗೆ ಇಂಥದ್ದು ತಾಯಿ ಹೊಟ್ಟೆ ಉರ್ಸೋಂಥದ್ದು ಆಗಬಾರ್ದು ರೀ ಸರ್. ಈ ಪರಿಸ್ಥಿತಿ ಯಾವ ಮಕ್ಳಿಗೆ ತಾಯಿಗೂ ಬರಬಾರ್ದು ಮಕ್ಳಿಗೆ ಬರಬಾರ್ದು ರೀ. ಏನು ದೊಡ್ಡ ವಯಸ್ಸು ರೀ ಸರ್ 10ನೇ ತರ ಇನ್ನೂ ಸಣ್ಣ ಮಗು ರೀ ಅದು. ಅಷ್ಟರೊಳಗೆ ನನ್ನ ಮಗ ಸಣ್ಣವ್ರಿ. ಅವ್ರು ಎಲ್ಲ 20, 19, 22, 23 ಮಂದಿ ಇದ್ರೆ ನನ್ನ ಮಗ ಈಗ 10ನೇ ಇನ್ನು ಪಾಸನ ಆಗಿಲ್ಲ ರಿಸಲ್ಟ್ ಇಲ್ಲ 10ನೇ ಒಳಗೆ ಹಿಂಗಾತ್ರಿ. ಕಟ್ಟಿ ಮನೆ ಶಾಲ್ಯಾಗ ಟೀಚರ್ ರೀ ಎಲ್ಲರೂ ರೀ 10 ಸ್ಕೂಲ್ ಹುಡುಗರು ನಾಷ್ಟ ಮಾಡಿಲ್ಲ ರೀ. ನೀನು ಸರ್ಕಾರದವ್ರು 5 ಲಕ್ಷ ರೂಪಾಯಿ ಪರಿಹಾರನೂ ಕೊಡ್ತೀನಿ ಅಂತ ಹೇಳ್ಯಾರ. ಏನು ಹೇಳ್ತೀರಮ್ಮ ಅದಕ್ಕೆ? ಪರಿಹಾರ ಕೊಡ್ತೀನಿ ಅಂತ ಅಂದರು. ಪರಿಹಾರ ರೀ ಸಣ್ಣ ಮನೆ ಆಗದಿರಿ ನೀವು? ಹ್ಞೂ ರೀ ಸಣ್ಣ ಮನೆ ಒಳಗೆ ಅದನ್ರಿ. ನನ್ನ ಮನೆ ಒಳಗೆ ದೀಪಾನ ಇಲ್ರಿ. ಅದು ಏನು ಮಾಡ್ಬೇಕ್ರಿ ನನ್ನ ಮೊದಲು ನಾನು ಎಲ್ಲ ಡಾಕ್ಟ್ರ್ ಕಾಲು ಬಿದ್ದಾನೆ ರೀ. ನನ್ನ ರಾಜಕೀಯವ್ರದ್ದು ಕಾಲು ಬಿದ್ದಾನೆ. ನನ್ನ ಮಗನ ಪ್ರಾಣ ಉಳಿಸ್ರಿ. ನನಗೆ ಯಾವುದು ಏನು ಆಸ್ತಿ ಅಂತ ರೊಕ್ಕ ರೂಪಾಯಿ ಕೇಳಿಲ್ಲ ರೀ. ನನ್ನ ಮಗ ಯಾವ ಥರ ಇದ್ದಂಗೆ ನನ್ನ ಮಡಿ ಒಳಗೆ ಹಾಕೊಡ್ರಿ ಅಂತ ಕೇಳಿದ್ರಿ ನಾವು. ಅದನ್ನು ಕಾಲು ಬಿದ್ದೀವ್ರಿ ನಾವು ಅವ್ರಿಗೆ. ಅವರು ಮಾಡಿಷ್ಟು ಮಾಡ್ತೇವಮ್ಮ ಪ್ರಯತ್ನ ಅದೆಲ್ಲ ಮಿಕ್ಕಿ ಬಿಟ್ಟೈತಿ ಏನು ಮಾಡಕ್ಕೆ ಬರ್ದಿಲ್ಲ. 8 ಜನಕ್ಕೆ ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳಿದ್ರಿ ಅವ್ರು. ಪಾಪ ಅವರು ಟ್ರೀಟ್ಮೆಂಟ್ ಮಾಡ್ಯಾರ ರೀ. ಇಲ್ಲ ಅನ್ನಂಗಿಲ್ಲ ರೀ. ಇವ್ರ ಒಳಗೆ ಎಲ್ಲ ತೊಗೊಂಡ್ಬಿಟ್ಟೈತೆ ಅಲ್ರಿ. ದೇವ್ರ ಆ ಥರ ಮೋಸ ಮಾಡಬಾರ್ದ್ರಿ. ಅಯ್ಯಪ್ಪ ನಮಗೂ ಎಲ್ಲ ಭಾಳ ಕಷ್ಟ ಕೊಟ್ಟು ನಮಗೆ ನುಕ್ಕು ಮಾಡಿಬಿಟ್ಟಾರಿ ಅಯ್ಯಪ್ಪ. ನಾವು 1 ಒಪ್ಪತ್ತು 2 ಒಪ್ಪತ್ತು ಊಟ ಮಾಡಿರಿ ನಾವು ದುಡಿತಿದ್ವಿ ಆರಾಮ್ ಸರ್ ನೆಮ್ಮದಿದ್ವಿ. ಟೆನ್ಷನ್ ಇದ್ದಿದ್ದಿಲ್ಲ. ಮಗ ಸಾಲಿಗೆ ಹೋಗ್ತಿದ್ದ ಬರ್ತಿದ್ದ ನಮ್ಮ ಕಾಯಿಪಲ್ಲೆ ಹೆಲ್ಪ್ ಮಾಡ್ತಿದ್ದಾರೆ. ಅಯ್ಯಪ್ಪ ಅದರಿಂದ ನನ್ನ ಮಗನಿಗೆ ನನಗೆ ಇದಿಲ್ಲ ರೀ. ಬರೀ ವಾರದಾಗ 2 ಬರೀ ಬರೋದು ಇವಾಗ ಕಾಯಿಪಲ್ಲೆ ಕೊಡು ರೊಕ್ಕ ಕೊಡು 100 ರೂಪಾಯಿ ಕೊಡಿವ ನಾ 200. ದೇವ್ರು ಎಲ್ಲಿ ಕಾಪಾಡ್ತಾನೆ ರೀ. ದೇವ್ರಿದ್ರು ಉಳಿಸ್ತಿದ್ದಾರಿ. ದೇವ್ರನ ಇಲ್ರಿ. ದೇವ್ರಿದ್ರೆ ನನ್ನ ಮಗನ ಉಳಿಸಿ ನಾನು ಉಳಿದಾಗ ಆಗ್ತಿದ್ದಾರೆ. ನಾ ಜಗತ್ತು ದೇವ್ರಿಗೆ ಉಡಿ ಒಟ್ಟಿ ಬೇಡೇನು ರೀ ಸರ್. ನನ್ನ ಮಗನ ಉಳಿಸ್ಕೊಡಪ್ಪ. ಸಿದ್ದಪ್ಪ 10 ತೊಲಿ ಬಂಗಾರ ಬೆಳ್ಳಿ ಕೊಡ್ತೀನಿ. ಕರಿಯಮ್ಮ ಅಂತದಾಡ್ರಿ ಅಲ್ಲಿ ಏರಿಕೊಪ್ಪದಾಗ ಆಕಿಗೆ 10 ತೊಲಿ ಬಂಗಾರ ಕೊಡ್ತೀನಿ. ನನ್ನ ಮಗನ ಬಂಗಾರ ಹಂಗೆ ಇಟ್ಕೊಡು. ಎಲ್ಲ ದೇವ್ರಿಗೆ ಬಿಡ್ಕೊಂಡ್ರಿ. ಕಾಲು ನಡಗಿಲಿಂದ ನನಗೆ 5 ಅಮಾಸಿ ನಡ್ಕೋತ ಬರ್ತೇನೆ ನಾನು. ನನ್ನ ಮಗನ ಕರ್ಕೊಂಡು ನನ್ನ ಮಗನ ತೊಳೆದು ಮುತ್ತು ಮಾಡಿಕೊಡು ಅಂತ ಹಿಂಗೆಲ್ಲ ಕೇಳೇನಿ ರೀ ಸರ್. ಯಾವ ದೇವ್ರ ಕಣ್ಣ ತೆಗಿಲ್ರಿ. ಯಾವ ದೇವ್ರು ಉಳಿಸ್ಲಿಲ್ಲ ರೀ ಸರ್. ನಮಗೆ ಇಷ್ಟು ತ್ರಾಸ್ನ್ಯಾಗ ನನ್ನ ಮಗನ ಸಡಲ್ಲ ಅವ ಅಯ್ಯಪ್ಪನ ರಥದೊಳಗೆ ರೀ ಜಲಮ 5 ನಿಮಿಷ ಮುಚ್ಚಕ್ರಿ ಸರ್. ಕಾಪಾಡಪ್ಪ ಅಯ್ಯಪ್ಪ ಕಾಪಾಡಪ್ಪ ಅಯ್ಯಪ್ಪ ಅಂದ ನನ್ನ ಮಗ ಸುಸಿರು ಬಿಟ್ಟ ನೋಡ್ರಿ ಸರ್. ಅಲ್ಲೇ ಕಣ್ಣು ಮುಂದದನ್ರಿ ನಾನು. ದೇವ್ರು ಯಾವ ಮಕ್ಳಿಗೆ ಯಾವ ತಾಯಿಗೆ ತ್ರಾಸ ಕೊಡಬಾರ್ದ್ರಿ ಸರ್. ಹೌದಲ್ರಿ. ದೇವರು ಯಾವ ತಾಯಿಗೂ ಕೂಡ ಇಂತಹ ಘೋರ ಶಿಕ್ಷೆಯನ್ನು ಕೊಡಬಾರ್ದು. ನನ್ನ ಮಗ ಬದುಕಲಿ ಅಂತ ಸಾಕಷ್ಟು ಹರಕೆಯನ್ನು ಹೊತ್ತಿದ್ದೆ. ಆದರೂ ಕೂಡ ಅಯ್ಯಪ್ಪ ನನ್ನ ಮಗನನ್ನು ಕಾಪಾಡಲಿಲ್ಲ ಅಂಥೇಳಿ ರಾಜು ಅವರ ತಾಯಿ ಮಲ್ಲಮ್ಮ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಳಿ.